2 ಈರುಳ್ಳಿ, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿದ್ರೆ ಸಾಕು. ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಈ ಆನಿಯನ್ ಪರೋಟಾನ ಟ್ರೈ ಮಾಡಿ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನಾನು ಈ ದಿನ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಈರುಳ್ಳಿ ಪರೋಟ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ. ಬೆಳಗ್ಗಿನ ತಿಂಡಿಗೆ ಅಥವಾ ಟೀ ಟೈಮ್ ಸ್ನ್ಯಾಕ್ಸಿಗೆ, ಇಲ್ಲ ಅಂದಲ್ಲಿ ರಾತ್ರಿ ಊಟಕ್ಕಾದರೂ ಈ ಪರೋಟನ ಟ್ರೈ ಮಾಡ್ಬೋದು. ಮಕ್ಕಳಿಗಂತೂ ಮಾಡಿಕೊಟ್ವಿ ಅಂದರೆ ಪದೇ ಪದೇ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಬನ್ನಿ, ಈ ಟೇಸ್ಟಿ ಆದಂತಹ ಸಿಂಪಲ್ ಆದಂತಹ ಈರುಳ್ಳಿ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ರೀತಿ ಅಗಲವಾದಂತಹ ಒಂದು ಬಟ್ಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಈ ಗೋಧಿ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ರಬ್ ಮಾಡ್ಕೊಳ್ತಾ, ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ, ಮಾಮೂಲಿ ನಾವು ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ಅದೇ ವಿಧಾನದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಸಾಫ್ಟಾಗಿ ಕಲಿಸ್ದೇನೆ, ಹಾಗಂತ ಜಾಸ್ತಿ ಗಟ್ಟಿಯಾಗೂ ಕಲಿಸ್ದೇನೆ, ಮಾಮೂಲಿ ನಾವು ಚಪಾತಿಗೆ ಕಲಿಸುವ ವಿಧಾನದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ಇದನ್ನು ಈಗ ಒಂದು 5 ರಿಂದ 10 ನಿಮಿಷ ನೆನೆಸಿಡ್ತಾ ಇದ್ದೇನೆ. ನಂತರ ಈ ರೀತಿ ಒಂದು ಬಟ್ಲಿಗೆ ಈಗ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ, ಹಾಗೆಯೇ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರುವಂತಹ 2 ಮೀಡಿಯಂ ಗಾತ್ರದ ಈರುಳ್ಳಿ ನೋಡ್ಬೋದು. ಆದಷ್ಟು ಸಣ್ಣದಾಗಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 1/4 ಟೀ ಸ್ಪೂನಿಗಿಂತ ಕಮ್ಮಿ ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈರುಳ್ಳಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಚೆನ್ನಾಗಿ ರಬ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ವಿಧಾನದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆ, ಸೂಜಿ ರವೆ ಅಂತೀವಲ್ಲ ಅದನ್ನು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಸೇರಿಸಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿಗೆ ಉಪ್ಪು ಖಾರ ಹಾಕಿ ನಾವು ಇಡೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ರವೆನ ಹಾಕಿ ಕಲಸಿಡೋದ್ರಿಂದ ನೀರೆಲ್ಲ ರವೆ ಎಳ್ಕೊಳ್ಳುತ್ತೆ. ಆಗ ಈ ಪರೋಟ ತೇವ ಆಗದೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ರವೆನ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನೆನೆಸಿಟ್ಟಂತಹ ಗೋಧಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ 1 ನಿಮಿಷ ನಾದ್ಕೊಳ್ಬೇಕಾಗುತ್ತೆ. ನಂತರ ಈ ರೀತಿ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ಪಿಗೆ ಈ ರೀತಿ 3 ಉಂಡೆನ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ಈಗ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿ ಲಟ್ಟಿಸುವಂತಹ ಹಲಿಗೆಗೆ ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟು ಅಥವಾ ಮೈದಾನ ಹಾಕ್ಕೊಂಡು ನಂತರ ಈ ರೀತಿ ಚಪಾತಿನ ರೋಲ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪನೂ ಲಟ್ಟಿಸ್ದೇನೆ, ಹಾಗಂತ ಜಾಸ್ತಿ ತೆಳ್ಳಗೂ ಲಟ್ಟಿಸ್ದೇನೆ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಈ ರೀತಿ ಅಗಲವಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಈ ಹದಕ್ಕೆ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಮೊದಲಿಗೆ ರೆಡಿ ಮಾಡಿಟ್ಟಂತಹ ಈರುಳ್ಳಿ ಮಿಶ್ರಣನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಲಟ್ಟಿಸಿರುವಂತಹ ಚಪಾತಿ ಮೇಲೆ. ನೋಡಿ, ಈ ವಿಧಾನದಲ್ಲಿ ಎಲ್ಲ ಕಡೆನೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈರುಳ್ಳಿ ಮಿಶ್ರಣ. ಈಗ ಇದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರುವಂತಹ ವಿಧಾನದಲ್ಲಿ ಈ ಚಪಾತಿನ ರೋಲ್ ಮಾಡಬೇಕು.
ಸ್ವಲ್ಪ ಇದನ್ನು ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ತಾ ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ವಿಧಾನದಲ್ಲಿ ರೋಲ್ ಮಾಡಿದ್ದಾಯಿತು. ಈಗ ಇದನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈ ವಿಧಾನದಲ್ಲಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಎರಡು ಭಾಗನೂ ಈ ರೀತಿ ಸಪ್ರೇಟಾಗಿ ಮಾಡಿ ಇದನ್ನು ನಾವೀಗ ರೋಲ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತೇನೆ, ನೋಡ್ಬೋದು. ಈ ರೀತಿ ಸಪ್ರೇಟ್ ಮಾಡಿ ಒಂದನ್ನು ಈ ರೀತಿ ರೋಲ್ ಮಾಡಬೇಕಾಗುತ್ತೆ. ನಿಧಾನವಾಗಿ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಈ ವಿಧಾನದಲ್ಲಿ ರೋಲ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇದೇ ರೀತಿಯಾಗಿ ಇನ್ನೊಂದನ್ನು ರೋಲ್ ಮಾಡ್ತೇನೆ. ನೋಡಿ, ಈ ವಿಧಾನದಲ್ಲಿ ಎಲ್ಲವನ್ನ ರೋಲ್ ಮಾಡ್ಕೊಂಡಿದ್ದಾಯಿತು ಎರಡನ್ನು. ಈಗ ಈ ಲಟ್ಟಣಿಗೆಗೆ ಸ್ವಲ್ಪ ಈ ರೀತಿ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಇದನ್ನು ನಿಧಾನವಾಗಿ ಲಟ್ಟಿಸ್ಬೇಕಾಗುತ್ತೆ. ಜಾಸ್ತಿ ಇದನ್ನು ಪ್ರೆಸ್ ಮಾಡ್ದೇನೆ ನಿಧಾನವಾಗಿ ಇದನ್ನು ಲಟ್ಟಿಸ್ಬೇಕು. ಇದನ್ನು ನಾವು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ನೋಡಿ, ಈ ಸೈಜಿಗೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಪರೋಟ ಲಟ್ಟಿಸಿದ್ದಾಯಿತು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಇನ್ನೊಂದು ಪರೋಟನ ಲಟ್ಟಿಸಿ ತೋರಿಸ್ತೇನೆ. ನೋಡ್ಬೋದು, ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ನಿಧಾನವಾಗಿ ಇದನ್ನು ಈ ರೀತಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ ಆಲ್ರೆಡಿ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಲೋ ಟು ಮೀಡಿಯಮ್ ಉರಿಲಿ ತವಾನ ಬಿಸಿ ಮಾಡಿಕೊಂಡ ನಂತರ ಲಟ್ಟಿಸಿರುವಂತಹ ಪರೋಟನ ಹಾಕ್ಕೊಳ್ತೇನೆ. ಸ್ವಲ್ಪ ಈ ಪರೋಟ ಫ್ರೈ ಆದ ನಂತರ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತುಪ್ಪನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಪರೋಟನ. ಮೀಡಿಯಮ್ ಉರಿಲಿ ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವಿಲ್ಲಿ ಹಸಿ ಈರುಳ್ಳಿನ ಬಳಸಿರೋದ್ರಿಂದ ಒಳಗೆಲ್ಲ ಈರುಳ್ಳಿ ಫ್ರೈ ಆಗಲಿಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಉರಿಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಒಂದು ಕಡೆ ಫ್ರೈ ಆಗಿದೆ. ಇದೇ ರೀತಿಯಾಗಿ ಇನ್ನೊಂದು ಕಡೆನೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ಪರೋಟ ಎರಡು ಕಡೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಲಟ್ಟಿಸಿರುವಂತಹ ಇನ್ನೊಂದು ಪರೋಟನ ನಾನಿಲ್ಲಿ ತವಾ ಮೇಲೆ ಹಾಕಿ ಇದೇ ರೀತಿಯಲ್ಲಿ ಇದನ್ನು ಸಹ ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಒಂದು ಕಡೆ ಫ್ರೈ ಆದ ನಂತರ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ನಾವಿಲ್ಲಿ ಹಾಕ್ಕೊಳ್ಬೋದು. ಎರಡು ಕಡೆ ಈ ರೀತಿ ತುಪ್ಪ ಅಥವಾ ಎಣ್ಣೆನ ಹಾಕಿ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡೂ ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ನೋಡ್ಬೋದು, ಈರುಳ್ಳಿ ಪರೋಟ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನೋಡ್ಬೋದು, ಈರುಳ್ಳಿ ಪರೋಟ ರೆಡಿ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬನೇ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಈರುಳ್ಳಿ ಪರೋಟ ಮಾಡುವ ವಿಧಾನ. 2 ಈರುಳ್ಳಿ 1 ಕಪ್ ಆಗುವಷ್ಟು ಗೋಧಿ ಇಟ್ಟಿದ್ರೆ ಸಾಕು. ತುಂಬನೇ ಟೇಸ್ಟಿಯಾದಂತಹ ಈ ಆನಿಯನ್ ಪರೋಟನ ಟ್ರೈ ಮಾಡಿ. ತುಂಬನೇ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ಅಥವಾ ಕಾಯಿ ಚಟ್ನಿ ಅಥವಾ ಈ ರೀತಿ ಟೊಮೆಟೊ ಕೆಚಪ್ ಅಥವಾ ಮೊಸರಿಂದ ನಾವು ಸರ್ವ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಈ ರೀತಿ ಕೆಚಪ್ಪಲ್ಲಿ ನಾವು ಕೊಟ್ವಿ ಅಂದಲ್ಲಿ. ನೋಡಿದ್ರಲ್ಲ, ತುಂಬನೇ ಸಿಂಪಲ್ ಆದಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.